ನಾನೀಗ ಓದೋದೇ ಬೇರೆ ಕಥೆ, ನೀನಿರಲು ಪುಟದ ಮರೆಗೆ. ಎಷ್ಟೋ ಸರಿ ನಾವು ನಮ್ಮ ಜವಾಬ್ದಾರಿಗಳನ್ನೆಲ್ಲ ನಿಭಾಯಿಸ್ತಾ ನಮ್ಮೊಳಗಿರೋ ಮಗು ಮನಸ್ಸನ್ನು ಮರೆತು ಬಿಟ್ಟಿರ್ತೀವಿ. ಆದರೆ ಆಗೊಮ್ಮೆ ಈಗೊಮ್ಮೆ ನಾವು ನಮ್ಮೊಳಗೆ ಸಮಯ ಕಳೆಯೋದ್ರಿಂದ ಆ ಮಗು ಮನಸ್ಸನ್ನ ಮತ್ತೆ ವಾಪಸ್ ತಗೊಳ್ಳೋದ್ರಿಂದ ಎಷ್ಟು ರಿಫ್ರೆಶ್ಮೆಂಟ್ ಸಿಗುತ್ತೆ ಗೊತ್ತಾ? ಹಾಯ್, ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ವಿಧಿಶ್ರೀ. ಇದು ನನ್ನ ಹೊಸ ಚಾನಲ್. ನನ್ನ ಡೈಲಿ ವ್ಲಾಗ್ಸ್ ಇರ್ಬೋದು ಅಥವಾ ಕೆಲವೊಂದು ಪ್ರಾಡಕ್ಟ್ಸ್ನ ರಿವ್ಯೂ ಮಾಡೋದಿರ್ಬೋದು, ಅದನ್ನು ನಾನು ನನ್ನ ಈ ಚಾನಲಲ್ಲಿ ಮಾಡಿಕೊಡ್ತಾ ಇದ್ದೀನಿ. ಇವತ್ತಿನ ನನ್ನ ಡೈಲಿ ವ್ಲಾಗಲ್ಲಿ ಏನಾಗಿತ್ತು? ಇವತ್ತು ರಂಜಾನ್ ಹಬ್ಬದ ಪ್ರಯುಕ್ತ ರಜೆ ಇತ್ತು. ಹಾಗಾಗಿ ಫುಲ್ ಡೇ ಒಂಥರ ಪೀಸ್ಫುಲ್ಲಾಗಿ ಕಳೀತು. ಸಂಜೆ ವಾಕ್ ಹೋಗಬೇಕಾದ್ರೆ ನಮ್ಮ ಊರಿನ ವ್ಯೂ ಇದು. ಬೆಳಗ್ಗೆ ಸಂಜೆ ಮಕ್ಕಳನ್ನು ಇಲ್ಲೇ ಇರೋ ಸಣ್ಣ ಚಾನಲ್ಗೆ ಆಟ ಆಡ್ಲಿಕ್ಕೆ ಕರ್ಕೊಂಡು ಹೋಗಿದ್ದೆ. ಅಲ್ಲಿ ಮಕ್ಕಳು ಇವತ್ತು ಪೂರ್ತಿ ಖುಷಿಯಿಂದ ಆಟ ಆಡಿದ್ರು. ಆಮೇಲೆ ನಾವೆಲ್ಲ ನಾನು ನನ್ನ ತಂಗಿ ಹಸ್ಬೆಂಡ್ ಮತ್ತು ನಮ್ಮ ಮಕ್ಕಳು ಎಲ್ಲರೂ ಸೇರಿ ಒಂದು ವಾಕ್ ಹೋಗಿದ್ವಿ. ನಮ್ಮದು ಊರಿನ ಪಕ್ಕ ಒಂದು ಕಾಡಿದೆ, MPM ಕಾಡದು. ಅಲ್ಲಿ ಹೋಗಿದ್ವಿ. ಬರ್ತಾ ಒಂದು ಸ್ವಲ್ಪ ಮಣ್ಣು ಕೂಡ ತೊಗೊಂಬಂದಿದ್ದೆ. ಪಾಟ್ಗಳಿತ್ತು, ಪಾಟ್ಗೆ ಗಿಡ ನೆಡೋಣ ಅಂತ ಹೇಳಿ ಮಣ್ಣು ತೊಗೊಂಬಂದಿದ್ದೆ. ಅದ್ರ ಕೆಲಸನೂ ಇವತ್ತು ಮುಗಿಸ್ಕೊಂಡೆ. ಯಾವ ಗಿಡ ಹಾಕಿದೆ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಆ ಪಾಟ್ಗೆ ಮಣ್ಣು ಸರಿ ಮಾಡಿ ಹಾಕೋಣ ಅಂತ. ನನ್ನ ಮಗನಿಗೆ ಇದರಲ್ಲೆಲ್ಲ ತುಂಬ ಖುಷಿ. ನಾನೇನಾದ್ರು ಇಂಥ ಕೆಲಸಗಳನ್ನ ಮಾಡ್ತಾಯಿದ್ರೆ ಅವ್ನು ಫಸ್ಟ್ ಓಡಿ ಬರ್ತಾನೆ, ಅಮ್ಮ ನಾನು ಮಾಡ್ತೀನಿ ಅಂತ. ಆ ಪುಟ್ಟ ಕೈಗಳು ಕೂಡ ಈ ಕೆಲಸದಲ್ಲಿ ಇವತ್ತು ನನಗೆ ಸಾಥ್ ಕೊಡ್ತು. ಒಂದು ಏನಪ್ಪ ಅಂದರೆ ತುಂಬ ಬ್ಯುಸಿ ಲೈಫ್ ಕಳೆಯೋ ನಮಗೆ ಈ ಥರ ಒಂದು ಅವಾಗವಾಗ ಒಂದು ದಿನ ಸಿಕ್ಕಿದ್ರೆ ಎಷ್ಟು ಖುಷಿ ಆಗುತ್ತಲ್ವ. ಮನೆಗೆ ಬಂದಮೇಲೆ ಮಕ್ಕಳೆಲ್ಲ ಬರ್ತಾರೆ ಅಂತ ಗೊತ್ತಿತ್ತು ಹಬ್ಬಕ್ಕೆ. ಹಾಗಾಗಿ ಕ್ಯಾರೆಟ್ ತಂದಿದ್ದೆ ನಾನು. ಸೊ ಕ್ಯಾರೆಟ್ ಹಲ್ವಾ ಮಾಡೋಣ ಅಂತ ಅದ್ರ ಪ್ರೊಸೆಸಿಂಗ್ ಕೂಡ ನಡೀತಾ ಇತ್ತು. ಕೊನೆಗೆ ಮಾಡಿ ಮಕ್ಳಿಗೆ ಕೊಟ್ಟಮೇಲೆ ಆ ಎಕ್ಸ್ಪ್ರೆಷನ್ ನೋಡೋದೇ ಒಂದು ಚೆಂದ ಅಲ್ವಾ. ಅದರಲ್ಲೂ ನನ್ನ ಮಗಳಿಗೆ ಕೊಟ್ಟ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ತಿಂತಾ ಇದ್ದಾಳು ಅವಳು. ಫುಲ್ ಖುಷಿ ಆಗಿಬಿಟ್ಲು. ಚೆನ್ನಾಗಿದೆ ಅಂತ ಬೇರೆ ಚಪ್ಪಾಳೆ ಬೇರೆ ತಟ್ಟಿದ್ಲು ಅವಳು. ನಾವು ಮಾಡಿದ ಅಡುಗೆನ ಇಷ್ಟೊಂದು ಖುಷಿ ಪಟ್ಟು ತಿಂದರೆ ನಮ್ಗೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ನನ್ನ ಇವತ್ತಿನ ದಿನ ಹೀಗಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.